ರಾಮಾಚಾರಿ ಸೀರಿಯಲ್ ಕಿಟ್ಟಿನ ರಾಮಾಚಾರಿನ ಅಂತ್ಯ ಗೊತ್ತೇ ಆಗದೆ ಗೊಂದಲದಲ್ಲಿದ್ದಾಳೆ. ವೈಶಾಖ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಜನಮನ ಗೆದ್ದಿದೆ. ಕಿಟ್ಟಿ ಜಗುಲಿಯಲ್ಲಿ ನಿಂತು ನೋಡ್ತಾ ಇರ್ತಾನೆ. ಅವನು ಯಾಕೆ ಇಲ್ಲಿ ನಿಂತಿದ್ದಾನೆ ಎಂದು ಗೊತ್ತಾಗುವುದಿಲ್ಲ. ಇನ್ನು ಚಾರು ಕೂಡ ಅಲ್ಲೇ ನಿಂತಿರುತ್ತಾಳೆ. ಅವಳು ಹೆಚ್ಚಿನ ಸಮಯದ ಅಲ್ಲೇ ಇರೋದನ್ನು ನೋಡಿ ಅವಳು ಸಹಿಸಲಾಗದೆ ಅಲ್ಲಿಂದ ಬೇರೆ ಕಡೆ ಹೋಗುತ್ತಾರೆ. ಆದರೂ ಕಿಟ್ಟಿ ಅಲ್ಲೇ ನಿಂತಿರುತ್ತಾನೆ. ಅವನು ಮನಸ್ಸಿನಲ್ಲಿ ಅತ್ತಿಗೆಗೆ ಏನು ಸಮಸ್ಯೆ ಆಗದ ಹಾಗೆ ತಾನು ನೋಡಿಕೊಳ್ತೀನಿ ಎಂದು ಧೈರ್ಯದಿಂದ ಇರಿ ಎಂದು ಹೇಳುತ್ತಾ ಇರುತ್ತಾನೆ. ಇದೇ ಮಾತನ್ನು ನೇರವಾಗಿ ಹೇಳಿದ್ದರೆ ಅವರೆಲ್ಲರಿಗೂ ತುಂಬಾ ಅನುಕೂಲವಾಗುತ್ತಿತ್ತು. ಗೊಂದಲವೆಲ್ಲ ಮಾಯವಾಗಿ ವಾತಾವರಣ ತಿಳಿಯಾಗುತ್ತಾ ಇತ್ತು. ಇನ್ನು ವೈಶಾಖ ಅನುಮಾನದಲ್ಲಿ ಹೊರ ಬಂದು ನೋಡುತ್ತಾಳೆ. ಇವನು ರಾಮಾಚಾರಿನ ಅಥವಾ ಕಿಟ್ಟಿನ ಎಂಬ ಅನುಮಾನ ಅವಳ ಮನಸ್ಸಿನಲ್ಲಿ ತುಂಬಾ ಇರುತ್ತದೆ. ಆದರೆ ಯಾರು ಎಂಬುದು ಮಾತ್ರ ಗೊತ್ತೇ ಆಗೋದಿಲ್ಲ. ಅವನಿಗೊಂದು ಕಾಲ್ ಮಾಡ್ತಾಳೆ. ಅದು ರಿಸೀವ್ ಆದರೆ ಅವನು ಕಿಟ್ಟಿ ಎಂದುಕೊಳ್ತಾಳೆ. ನಂತರ ಅವನು ಕಿಟ್ಟಿ ನಂಬರ್ಗೆ ಕಾಲ್ ಮಾಡ್ತಾಳೆ. ಅವಳ ಫೋನ್ ರಿಂಗ್ ಆಗುತ್ತದೆ. ಆಗ ಭಯ ಹೋಗಿ ಅವನ ಹತ್ತಿರ ಮಾತನಾಡ್ತಾಳೆ. ನನಗೆ ಅನುಮಾನ ಆಗ್ತಾ ಇತ್ತು, ನೀನು ಕಿಟ್ಟಿನ ಅಥವಾ ರಾಮಾಚಾರಿನ ಅಂತ ಗೊತ್ತಾಗಲಿಲ್ಲ ಎಂದು ಹೇಳ್ತಾಳೆ. ನಾನು ಕೊಟ್ಟ ಮಾಂಜ ಇವರಿಗೆ ಸರಿಯಾಗಿ ಬಿದ್ದಿದೆ ಎಂದು ಅವನು ಅಂದುಕೊಳ್ಳುತ್ತಾನೆ. ನಾನು ಕಿಟ್ಟಿಗೆ ಇನ್ನೇನಾದರೂ ರಾಮಾಚಾರಿ ಆಗಿದ್ರೆ ನೀವು ಇಲ್ಲಿ ಜೀವ ಸಹಿತ ನಿಂತುಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅವನು ಈಗ ಉಗ್ರ ನರಸಿಂಹ ಆಗಿದ್ದಾನೆ ಅಂತ ಹೇಳುತ್ತಾಳೆ. ಅದನ್ನು ಕೇಳಿ ಇವಳ ಮನಸ್ಸಿಗೆ ಇನ್ನೂ ಹೆಚ್ಚು ನೋವಾಗುತ್ತದೆ. ಅವಳು ಹೆದರುತ್ತಾನೆ. ಪುಣ್ಯ ಅವನು ಇಲ್ಲಿ ಇಲ್ವಲ್ಲ ಅಂತ ಹೇಳಿ ಸುಮ್ಮನಾಗುತ್ತಾಳೆ. ಚಾರು ಸತ್ಯವನ್ನು ಹೇಳಲು ಆಗದೆ ಬಿಡಲು ಆಗ ತುಂಬ ಗೊಂದಲದಲ್ಲಿದ್ದಾಳೆ. ಅವಳಿಗೆ ಆದ ದುಃಖಕ್ಕೆ ಮಾತೆ ಬರದಂತಾಗಿದೆ. ಅವಳು ಯಾವಾಗಲೂ ಈ ಹಿಂದೆ ಎದೆಗುಂದದೇ ಇಲ್ಲ. ಆದರೂ ಈಗ ತಡೆಯಲಾದಷ್ಟು ಮತ್ತು ಮಾತನಾಡದಷ್ಟು ಆಗದಷ್ಟು ದುಃಖ ಅವಳಿಗೆ ಆಗಿದೆ. ಅತ್ತೆ ಹತ್ತಿರ ಮಾತನಾಡಲು ಪ್ರಯತ್ನ ಪಡುತ್ತಾ ಇದ್ದಾಳೆ. ಆದರೆ ಅವಳಿಗೆ ಏನು ಹೇಳಲು ಆಗ್ತಾ ಇಲ್ಲ. ನೀನು ಈ ರೀತಿ ಅಳ್ತಾನೆ ಇದ್ರೆ ನಾನು ಸಂಕಟದಲ್ಲಿ ಇಲ್ಲೇ ಸತ್ತೋಗ್ತೀನಿ ಅಂತ ರಾಮಾಚಾರಿ ತಾಯಿ ಜಾನಕಿ ಹೇಳ್ತಾರೆ. ಆಗ ರಾಮಾಚಾರಿ ತಂಗಿ ಅಮ್ಮ ಹಾಗೆಲ್ಲ ಮಾತನಾಡಬೇಡ, ಅದಕ್ಕೆ ಮೊದಲೇ ಹೆದರಿದ್ದಾರೆ ಎಂದು ಹೇಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.